ಹಿಂಗೆ ಮಾಡು ಪ್ಲೀಸ್. ಗೆಳೆಯರೇ, ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಇಂದಿನ ವೆಲ್ಕಮ್ ಬ್ಯಾಕ್ ಟು MU's vlog. ಏನು ಬಿಟ್ಟ ಗಲಾಟೆನಾ ನೋಡುವ 1 vs 1 ವಾಟ್ ಕಮಾನ್ 1 vs 1. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಯಾವ ಏರಿಯಾಗೂ ಬರ್ತೈತೆ. ವಿಡಿಯೋ ಆನ್ ಮಾಡಿದ್ಮೇಲೆ ನಂಗೆ ಯಾವಾಗ ನೋಡ್ಬೇಕಾಗಿದ್ದು ಇದನ್ನ ಕ್ಲಿಯರ್ ಹಾಕಿದ್ದೀನಿ ಸರಿ. ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವು 3 monkeys ನೋಡಿದ್ದೀರಾ? ನೋಡಿ 3 monkeys. ಬಟ್ ಏನು ಇದು ಈಗ ನ್ಯೂ ಜನ್ರೇಷನ್, ಅದು ಸ್ಟೈಲ್ ಚೇಂಜ್ ಆಗಿದೆ. ಒಂದು ಮಂಕಿ ಈ ತರ ಕೂತ್ಕೊಳ್ಬೇಕು, ಇನ್ನೊಂದು ಮಂಕಿ ಈ ತರ ವಿಡಿಯೋ ನೋಡಿ ಓಡಬೇಕು, ಇನ್ನೊಂದು ನೋಡಲ್ಲಿ ಚೇತು ಗೈಸ್ ಇಲ್ಲಿ ನೋಡಿ ಅಂತ. ನಾವಿಲ್ಲಿ ಬಂದ್ಬಿಟ್ಟು ಬ್ಲಾಗ್ ಮಾಡೋಣ, ಶಾರ್ಟ್ ಮೂವಿ ಸ್ಟೋರಿ ಬರೋಣ ಅಂತ ಹೇಳಿದ್ವಿ. ಇವ್ರದ್ದು ಬಿಸ್ನೆಸ್ ಪ್ರಾಬ್ಲಮ್ ಅಂತೆ, ಅವ್ನು ಅದು ಪ್ರಾಬ್ಲಮ್, ಅವ್ನಿಗೆ ಚಡ್ಡಿ ಆಗ್ತಿಲ್ಲ ಅದು ನೋಡ್ಕೊಳ್ತೀವಿ, ಪ್ಯಾಂಟ್ ಆಗ್ತಿಲ್ಲ ಅಂತೀವಿ ಅಂತ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್. ಮಾತಾಡ್ಬಂದ್ರೆ ಕ್ಯಾಮ್ರಾ ಎತ್ಕೊಂಡ್ಬಂದ್ರೆ ಓಡೋಗ್ ಬಿಡ್ತಾರೆ. ಮತ್ತೆ ಮಾತಾಡ್ರೆ ಯಾರಾದ್ರೆ ಚೇತು ನನ್ನ ಹೆಸರು ರೋಹಿತ್. ವೆಬ್ ಡೆವಲಪರ್. ಓಕೆ. ಯಾವುದೇ ರೀತಿಯ ವೆಬ್ಸೈಟ್ ಬಿಲ್ಡಿಂಗ್ ಅಥವಾ ಹೋಸ್ಟಿಂಗ್, ಡೊಮೈನ್ ಹೋಸ್ಟಿಂಗ್, ಯಾವುದೇ ರೀತಿಯ ಟೆಕ್ ರಿಲೇಟೆಡ್ ವರ್ಕ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ರೋಹಿತ್ ಅಫಿಷಿಯಲ್. ಬಟ್ ಅವನಿಗೆ ಗೊತ್ತಿಲ್ಲ ಮೈಕ್ ನನ್ನ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಯಾರಂತ ಹೇಳಿದ್ರೆ ಅವನ ಅಂತಮ್ಮ ವೆಬ್ ಡೆವಲಪ್ಮೆಂಟ್. ವೆಬ್ ಡೆವಲಪರ್. ನನ್ನ ಲಿಂಕ್ ಅನ್ನ ಇವನ್ನ ಡೀಪ್ ಮಾಡ್ತಾ ನಿಮ್ಮ ವೆಬ್ ಪೇಜ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ರೀತಿಯ ವೆಬ್ಸೈಟ್ ಡೆವಲಪ್ಮೆಂಟ್, ಯಾವುದೇ ರೀತಿಯ ಟೆಕ್ ರಿಲೇಟೆಡ್ ಏನಾದ್ರು ವರ್ಕ್ ಇದ್ರೆ ಈಗಿರುವ ಮಾರ್ಕೆಟ್ ಪ್ರೈಸ್ ಗಿಂತ ನಾನು ಕಮ್ಮಿಯಲ್ಲಿ ಮಾಡ್ಕೊಡ್ತೀನಿ. ಐ ಆಮ್ ಎ ಫ್ರೀಲಾನ್ಸರ್. ಎಸ್. ಈಗ ಎಷ್ಟಾಯ್ತು ಅಂತ ಹೇಳಿದ್ರೆ ಸಂಜೆ ಹೊತ್ತಾಯ್ತು, ಊಟ ಮಾಡಿದ್ವಿ. ಅದನ್ನೆಲ್ಲ ನಾವು ತೋರಿಸ್ತಿಲ್ಲ, ಶಾರ್ಟ್ ಮೂವಿ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಜೊತೆ ಯಾರೊಬ್ರು ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ವಿ. ಯಾರೂ ಬಂದಿಲ್ಲ, ನಮ್ಮಿಂದ ಮಾಡೋಕ್ಕೂ ಆಗಿಲ್ಲ. ಬಟ್ ಈಗ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ, ಮೈಸೂರಿನ ರಾಜ, ಮುಂದಿನ ಮಹಾರಾಜ. ಇದು ಓಕೆ, ದೊಡ್ಡ ಕಳ್ಳ ಹೇಳ್ಬೋದು, ಎಲ್ಲಾನು ಹೇಳ್ಬೋದು, ಎಲ್ಲಾನು ಹಿಡಿತಾನೆ. ಬಾರೋ ಅಪರೂಪದ ಮುಳ್ಳಂದಿ. ಇನ್ನು ಈ ಸ್ಥಿತಿಲಿ ನೋಡಕ್ಕೆ ತುಂಬಾ ಬೇಜಾರಾಗ್ತಿದೆ. ಅವನು ಹಗ್ ಮಾಡೋ ರೀತಿ ಎಲ್ಲ, ಅವನ ಮುಖದೆಲ್ಲ ಡ್ರೆಸ್ ನನ್ನ ಡ್ರೆಸ್ಸಲ್ಲಿ ಮಾಡ್ಬಿಟ್ಟ ಅಂತ ಆಯ್ತಾ. ನಿಮಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ನಾವೆಲ್ಲ ಕಾಮಿಡಿ ಆಗ್ಬೇಕಂತೇಳಿ ನಾವು ಇನ್ಸ್ಪೈರ್ ಆಗಿರೋದು ಯಾರ ನೋಡಿ ಅಂತ ಹೇಳಿದ್ರೆ ಅಂತಮ್ಮನ್ ನೋಡಿ. ಬರೀ ಇಂಥದೆಯಾ ಕೊಟ್ಟಾರ. ಬೈತಾ ಇರೋ, ಕೇಳಿಸ್ಕೊಂಡು ಜಾಲಿಯಾಗಿರ್ತೀವಿ. ಜೊತೆ ಇದ್ರೆ ಡೇಂಜರ್. 2 ಕಿವಿಯಲ್ಲಿ ಇಟ್ಕೊಂಡು ಭಾರಿ ಚೆನ್ನಾಗಿ ತಿನ್ಕೊಂಡು ಎಲ್ಲಿ ನೋಡಿ ಹೆಗ್ನೆ ಇಡುತ್ತಾರೆ. ತಿನ್ಬೇಕು ಹೆಂಗ್ ಕಾಣ್ತಿದ್ದೆ ಅಂದ್ರೆ ತಲೆಗೆ ಏನಾದ್ರು ಹಾಕು, ಸ್ವಚ್ಛತೆಯನ್ನ ಕಾಪಾಡಿ. ಬಾಡಿ ಸ್ವಲ್ಪ ದಪ್ಪ ತಂಗಂತಿದ್ದೆ. ದೊಡ್ಡ ದೇಹಕ್ಕೆ ದೊಡ್ಡ ದೇಹಕ್ಕೆ ಸಣ್ಣ ತಲೆ ಕೊಡ್ತಾರ. ಈಗ ಆ ತಲೆ ನನಗ್ ಬೇಕು, ನನ್ ತಲೆ ನಿಂಗ್ ಬೇಕಾ ಗೈಸ್? ಇಲ್ಲಿ ನೋಡಿ, ನನ್ ತಲೆ ಅವನಿಗೆ ಬೇಕಂತೆ. ನನ್ ತಲೆ ಇರೋ ಬ್ರೈನ್ ಬುದ್ಧಿ ಕೇಳ್ತಿರೋದು ಸಣ್ಣ ತಲೆ ಮತ್ತೆ ದೊಡ್ಡ ದೇಹಕ್ಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೆಲೋ ಗೈಸ್, ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಈಗ ರಿಪೋರ್ಟರ್ ಬಂದಿದ್ದಾರೆ. ರಿಪೋರ್ಟ್ ಏನಪ್ಪ?
ಈಗ ರಿಪೋರ್ಟರಿಗೆ ಬೇಸಿಕಲಿ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ನಾವೇ ಹೇಳ್ಕೊಡ್ತಾ ಇದ್ದೀವಿ. ನೀವು ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂತ ಮಾಡ್ಬಿಡಿ ಅಂತ ಹೇಳ್ತಾ ಬನ್ನಿ ರಿಪೋರ್ಟರ್ ಏನ್ ಮಾತಾಡ್ತಾರಂತ ನೋಡ್ಬಿಡುವ. ಎಸ್, ಗೊತ್ತಿದೆ. ವಾಟ್ ಈಸ್ ದಿಸ್ ಮ್ಯಾನ್? ಇಂಥ ರಿಪೋರ್ಟರ್ ಇಟ್ಕೊಂಡು ನಾ ವಿಡಿಯೋ ಮಾಡಿ ನಾ ಹಾಕಿದ್ರೆ ಮತ್ತೆ ಎಲ್ಲಿಂದ ನಂಗೆ ವ್ಯೂಸ್ ಬರೋದು, ಎಲ್ಲಿಂದ ನಂಗೆ ಕಂಟೆಂಟ್ ಸಿಗೋದು, ಹಿಂಗೆ ಆಗ್ತದೆ. ಇವ್ ನೋಡಿ ಮಂಡೇ ಆಡಿಸ್ತಾನೆ. ಹಾ ಬಾ. ಸಂದೀಪ್ ಒಂದು ನೋಟಿಸ್ ಮಾಡಿದ. ಏನಂದ್ರೆ ಬಂದಿದ ತಕ್ಷಣ ಸಂದೀಪ್ ಒಂದು ಹೇಳಿದ, ನಾನು ವಿಷಯ ಹೇಳಿದ, ನನ್ನ ಹತ್ರ ಒಂದು ರೌಂಡ್ ಹೊಡೆದ ಹೇಳಿದ, ವಿಷಯ ಹೇಳಿದ. ನೋಡಿದ್ರು ಎಲ್ಲ ಕಡೆ ಹುಡುಗಿಯರಿದ್ದಾರೆ ಫ್ರೆಂಡ್ಸ್. ಒಂದು ಗ್ರೂಪ್ ಅಲ್ಲಿ ಅಟ್ಲೀಸ್ಟ್ ಎಲ್ಲರ ಜೊತೆ ಕಪಲ್ಸ್ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಹುಡುಗಿಯರು ಆಗ್ತಾರೆ. ನಮ್ ಗ್ರೂಪ್ ಅಲ್ಲಿ ಲೈಕ್ ವಿಧಿ ಇಲ್ಲದೆ ಈ ಬಗ್ಗೆ ಇದ್ದೀವಿ ಆ ಟೈಪ್ ಹೇಳಿದ ಒಬ್ರು. ಸೊ ನಂಗೆ ಹೆವಿ ಹರ್ಟ್ ಆಗೋಯ್ತು. ಸೊ ಒಬ್ಬ ಹುಡುಗಿ ಬೇಕು ಅಂತ ನಾವು ಕರ್ಸಿದೀವಿ. ಆ ಹುಡುಗಿಗ ಇಲ್ಲಿ ಮಚ್ಚ ನಿನ್ ಬಗ್ಗೆ ಅವನು ಹೋಗಲ್ದ ಮಚ್ಚ. ಏನ್ ಹೇಳ್ತೀಯ ಅದಕ್ಕೆ? ನೀನು ನಿನ್ ಬಗ್ಗೆ ಭಾರಿ ಹೋಗಲ್ದ, ಅದಕ್ಕೆ ಏನ್ ಹೇಳ್ತೀಯ? ಮಗ ಹೇಳಿದ ಮಾತನ್ನೆಲ್ಲ ನಾವು ಕೇಳ. ನೀವ್ ಹೀಗೆ ಅರ್ಥ ಮಾಡ್ಕೊಂಡಿರ್ಬೋದು ಅವನ್ ಮಾತಾಡುವಂತ ಲ್ಯಾಂಗ್ವೇಜ್. ನಾ ಹೇಳ್ದೆ ತಾನೆ, ಎಲ್ಲಾ ವ್ಯಕ್ತಿಗಳು ಕೆಟ್ಟವದನ್ನೇ ಯೂಸ್ ಮಾಡ್ತಾರೆ. ಒಬ್ನನ್ ಬಿಟ್ಟು, ಅದು ಸಂದೀಪ್ ಅನ್ಬಿಟ್ಟು ಮಾತ್ರ ನಾ ಮಾತ್ರ ಚೆನ್ನಾಗಿ ಮಾತಾಡ್ತೀನಿ. ಬರೀ ಇಂಥದೆಯಾ? ಯಾವುದೇ ರೀತಿಯ ಕೆಟ್ಟವದ ಮಾತಾಡಬೇಡಿ. ನನ್ನಂತರ ಇರು. ನಿನ್ನ ಹತ್ರ ಅವನಿಗೆ ಲ್ಯಾಂಗ್ವೇಜೇ ಬರ್ತಿಲ್ಲ. ನಾವೇನ್ ಮಾಡಿ? ನನ್ನ ತರ ಇರಿ. ಒಂದ್ ಸೆಕೆಂಡ್, ಯಾವುದೇ ರೀತಿ ಇಲ್ಲಿ ನೋಡಿ ಹುಡುಗಿರಿದ್ದು ಹೋಗ್ತಿದ್ದಾನೆ ತೆಗೆದುಕೊಂಡ್ರಿ. ಈಗ ಮಾತಾಡ. ನನ್ನ ತರ ಯಾವ್ದು ಕೆಟ್ಟವಾದ ಯೂಸ್ ಮಾಡಬೇಡಿ. ಒಂದು ಒಳ್ಳೆ ಕಲೀರಿ. ಈ ತರ ಎಲ್ಲ ಮಾಡಬೇಡಿ. ಬಿ ಮೆಚ್ಯೂರ್. ಓಕೆ. ಹಲೋ ಗೈಸ್, ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ ಇವನು ಹೇಳ್ದಂಗೆನೆ ನಾನು ಇಲ್ಲಿ ಬಂದ್ಮೇಲೆ ನೋಡ್ತೀನಿ ಆ ಕಡೆ ಡಿಸ್ಟರ್ಬ್ ಮಾತಾಡ್ತಿದ್ದು. ಅಲ್ಲಿ ಎಲ್ಲಿ ನೋಡಿದ್ರು ಹುಡುಗಿರಿ, ಆ ಕಡೆ ನೋಡಿದ್ರು ಹುಡುಗಿ, ಈ ಕಡೆ ನೋಡಿದ್ರು ಹುಡುಗಿ. ಬಟ್ ಒಂದ್ ಮಾತ್ರ ಖುಷಿ ಆಯ್ತು, ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರಿಗೆ ಇಬ್ರು ಕುತ್ಕೊಂಡಿದ್ರು. ಇಲ್ಲಿ ಏನು ಆ ಕಡೆ ಪಕ್ಕಡೆ ಈ ಕಡೆ ಜಾಗ ಅಲ್ವಾ, ಸಿಕ್ಕಾಪಟ್ಟೆ ಹೊಟ್ಟೆ ಉರ್ದು ಜಲಸ್ ಆಗಿ ಪಾಪ ಒಬ್ರು ಕಪಲ್ಸ್ ಪ್ರೈವೇಟ್ ಟೈಮನ್ನ ಹಾಳು ಮಾಡಿಬಿಟ್ಟ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಯ್ಯೋ ಡೋಂಟ್ ಡಿಸ್ಟರ್ಬ್. ವಿಷಯ ಏನಂತ ಹೇಳಿದ್ರೆ ಅದೇ ಇಲ್ಲಿ ಬಂದ್ಮೇಲೆ ನೋಡ್ತೀನಿ ಆ ಕಡೆ ಈ ಕಡೆ ಎಲ್ಲ ಕಡೆನು ಹುಡುಗಿ, ಎಲ್ಲ ಕಡೆನು ಹುಡುಗಿರೇ ಇದ್ದಾರೆ. ಏನ್ ಮಾಡೋದು ನಾವು? ನಾನು ಯಾವಾಗ ನೋಡುದು ಸಿಂಗಲ್ ಆಗಿರೋ ಕಂಟೆಂಟೇ ಮಾಡೋದಂತ ಅನ್ಕೊಂಡ್ರೆ ಏನೋ ಮಾಡ್ದೆ. ಏನ್ ಮಾಡಿದ ಅವ್ರು? ರೇ ನಾನು ಬ್ಲಾಗ್ ಶೂಟ್ ಮಾಡ್ತೀನಿ, ನಂಗೆ ಡಿಸ್ಟರ್ಬ್ ಮಾಡಬೇಡಿ ಅಂತೆ ನಾನು ಅಂತ. ಏನಾಯ್ತು ಅಂತ ಹೇಳಿದ್ರೆ ಅದೇ ಹಂಗೆ ಮಾಡ್ಬೇಕಾದ್ರೆ ಆಕ್ಚುಲಿ ವಾಚ್ಮ್ಯಾನ್ ಅಂಕಲ್ ನಾವು ಬರ್ಬೇಕಾದ್ರೆ ಇಬ್ರು ಜಾಲಿಯಾಗಿ ಕುತ್ಕೊಂಡಿದ್ರು. ಅವ್ರಿಗೆ ಬೈದದ್ದು ನನ್ಗೆ ಭಾರಿ ಇಷ್ಟ ಆಯ್ತು ಆಕ್ಚುಲಿ. ನೀವು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿದೆ. ಒಳ್ಳೆ ಕಂಟೆಂಟ್ ಮಾಡ್ಬೇಕಾದ್ರೆ ನೀ ಡಿಸ್ಟರ್ಬ್ ಮಾಡ್ಕೊಂಡು ನಾನೇನ್ ಮಾಡ್ಸೋದು. ಓಕೆ ಕಮಾನ್ ಕಾಮಿಡಿ ಎಲ್ಲ ಆ ಕಡೆ, ಓನ್ಲಿ ನಾವು ನೋಡೋದು ಹುಡುಗಿರಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಥ ಅಭ್ಯಾಸ ಎಲ್ಲ ನಂಗೆ ಇಲ್ಲ ಆಕ್ಚುಲಿ ಹೇಳ್ಬೇಕಂತ ಹೇಳಿ. ಲೈಫ್ ಲಾಂಗ್ ಸಿಂಗಲ್ ಆಗಿರ್ತೀವಿ, ಬಟ್ ಈ ಟೈಪ್ ಅಲ್ಲಿ ಕೆಲಸ ಮಾಡಲ್ಲ. ಮತ್ತೆ ತುಂಬಾ ಒಳ್ಳೆ ಹುಡುಗರು ನಾವು ಅಂತ ನಮ್ಗೆ ನಾವೇ ಹೇಳ್ಕೊಂಡು ತಿರ್ಗಾಡ್ತೀವಿ. ಅದಕ್ಕೆ ಸಿಂಗಲ್ ಆಗಿರ್ತೀವಿ. ಅಯ್ಯೋ ಅಂತ ಆ ಕಡೆ ನೋಡ್ಗಿರೇ ಈ ಕಡೆ ನೋಡಿ ಅವಳು ಅಲ್ಲಿತ್ತವನೇ ಇಲ್ಲಿ ನೀನೇ ಕನ್ನಡ ಮಗ ಅಂತ ನಂಗೆ ಗೊತ್ತಾಯ್ತು. ಏನೋ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತೀನಿ, ಆಮೇಲೆ ಗೊತ್ತಾಗುತ್ತೆ ನಂಗೆ. ಅರೆ ಚೇತು ಕಮಾಂಡ್ರಿ ದೂರ ಆಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ತಾನೆ. ಬರೀ ಇಂಥದೆಯಾ? ಎಸ್. ಸೊ ನಾವಿಲ್ಲಿ ಬಂದಿರುವಂತದ್ದು ಕಬ್ಬನ್ ಅವಂದಿಜ್ಜ ಈ ಮಲ್ಪು ತೂಕ ಮಿಸ್ಟೇಕ್ ಅಂಡ ಕೊಡೋರ ಐಕಿ ಫಸ್ಟ್ ಪ್ರಾಕ್ಟೀಸ್ ಆವಡು ಪಂಡ ಈ ಮಲ್ಪೋಡು ಏನ್ ಮಾಡ್ಬೇಕಿತ್ತು ಗೊತ್ತೇ
ವಾಟ್ ಹ್ಯಾಪನ್ Publicity. ಎಸ್ ಇದೆಲ್ಲ ಇನ್ನೊಂದು ಟೈಪ್ ಪಬ್ಲಿಸಿಟಿ ಕೊಡ್ಬೇಕು. ಯಾವ ತರ? ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾನು ಆಕ್ಚುಲಿ ಮಿಸ್ ಮಾಡಿದೆ. ನಮ್ಮ ಜೊತೆ ಒಬ್ಬ ಸಿಂಗರ್ ಇದ್ದಾನೆ. ಆಕ್ಚುಲಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ತುಂಬಾ ಜನರ ಬಗ್ಗೆ ಹೇಳ್ದೆ, ಅಂತಮ್ಮನ ಬಗ್ಗೆ ಏನೇನೋ ಹೇಳ್ದೆ. ಈ ವಿಷಯ ಹೇಳಕ್ ಮರ್ತೋಯ್ತು ನಂಗೆ. ಅಂತಮ್ಮ ಸಿಂಗಿಂಗ್ ಮಾಡ್ತಾನೆ, ನೀವು ಕೇಳ್ತೀರಾ? ಎಕ್ಸ್ಕ್ಲೂಸಿವ್ ಫಸ್ಟ್ ಟೈಮ್ ಇನ್ MU ಚಾನಲ್. ನಿಮಿಷ. ಈಸ್ ಅ ಸಿಂಗರ್, ಈಸ್ ಅ ಮ್ಯೂಸಿಷಿಯನ್, ಐ ಆಮ್ ಅ ಡೈರೆಕ್ಟರ್, ಈಸ್ ಅ ಆಡಿಯನ್ಸ್. ಬರೀ ಇಂಥದೆಯಾ? ಕನ್ನಡ ಕಡಲಿಗೆ ಇದೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ಬೋದು ನನ್ನ ಕಷ್ಟ ಏನು ಅಂತ. ಇಂಥವ್ರನ್ನ ಇಟ್ಕೊಂಡು ನಾ ಎಂತೆಂತ ಕಂಟೆಂಟ್ ಮಾಡ್ತಾ ಇದ್ದೀನಿ. ನಂಗೆ ಮ್ಯಾಟ್ರೇ ಆಗಲ್ಲ. ನಾಯಿ ಹತ್ರ ಹೋಗಿ ವಿಡಿಯೋ ಮಾಡೋದು ಕಷ್ಟ ಅಲ್ವಾ? ವಿಡಿಯೋ ಮಾಡ್ತೀನಿ. ಅಲ್ಲಲ್ಲ ನೀನ್ ನಿಂಗ್ ಮೀಟರ್ ಇದ್ರೆ ವಿಡಿಯೋ ಮಾಡಿ ಫಸ್ಟ್ ಅದನ್ನ ತೋರ್ಸು. ಜೂಮ್ ಹಾಕೋ ನಾಯಿದು. ಈ ನಾಯಿ ಹತ್ರ ಹೋಗಿ ನೀವು ವಿಡಿಯೋ ಮಾಡಿದ್ರೆ ನನಗೆ ಗಂಡಸ್ತನ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಬೇಡ ಬಿಡು, ಈ ನಾಯಿ ಹತ್ರ ಮಾಡಿದ್ನಲ್ಲ ಸಾಕು. ಹೋಗ ನಾಯಿ ಪ್ರೀತಿಯ ಬಾಮೈದ ಹೋಗ ನಾಯಿ ಚೆನ್ನಾಗಿದೆ ಹೋಗ. ಒಂದ್ ರೌಂಡ್ ಹೋಗಿದ್ ಬರ ನಾವು ಬರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತೊಂದು ಕತೆ ಮುಗಿಸ್ತೀವಿ. ಟಾಟಾ ಬೈ ಬೈ. ಕಟ್ ಮಾಡಿ. ಕಟ್